ಭೇಟಿಯನ್ನ ಮಾಡಿ ಮಾತುಕತೆಯನ್ನ ಮಾಡಿದ್ದಾರೆ. ಇದೇ ವಿಚಾರ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಇಷ್ಟು ದಿನ ಮೈತ್ರಿ ಆದ್ರೂ ಕೂಡ BY ವಿಜಯೇಂದ್ರ ಅವರು ಎಲ್ಲೂ ಕೂಡ JDS ನ ಪರವಾಗಿ ಮಾತನಾಡ್ಕಂತ ಬಂದಿಲ್ಲ. ನೀವು ಅಬ್ಸರ್ವ್ ಮಾಡಿದ್ದೀರಾ? ರಾಜ್ಯದ ಆಡಳಿತ ಪಕ್ಷದ ವಿರುದ್ಧ ಹೋರಾಟವನ್ನ ನಡೆಸಲಿಕ್ಕೆ ವಿಪಕ್ಷಗಳು ವೇದಿಕೆಯನ್ನ ಸಿದ್ಧ ಮಾಡ್ತಾ ಇದೆ. BY ವಿಜಯೇಂದ್ರ ಅವರು ಯಾಕೋ JDS ಅನ್ನ ನೋಡ್ತಾನೆ ಇರಲಿಲ್ಲ, JDS ಕಡೆ ತಿರುಗ್ತಾನೂ ಇರಲಿಲ್ಲ. ಯಾವುದೇ ಕಾರ್ಯಕ್ರಮ ಇತ್ತು ಅಂತಂದ್ರೆ JDS ಅನ್ನ ಕರೀತಾನೆ ಇರಲಿಲ್ಲ. ಆದ್ರೆ ಈಗ ಎಚ್ಚೆತ್ತುಕೊಂಡಿದ್ದಾರೆ. ರಾಜ್ಯದ ಆಡಳಿತ ಪಕ್ಷದ ವಿರುದ್ಧ ಹೋರಾಟವನ್ನ ನಡೆಸಲಿಕ್ಕೆ ವಿಪಕ್ಷಗಳು ವೇದಿಕೆಯನ್ನ ಸಿದ್ಧ ಮಾಡ್ತಾ ಇದೆ. ಹೇಗೆ ಬಿಜೆಪಿ ಹಾಗೂ JDS ಒಬ್ರಿಗೊಬ್ರು ಆಗ್ತಾ ಇರ್ಲಿಲ್ವೋ, ಈಗ ಮೈತ್ರಿ ಹಾಕೊಂಡಿದ್ದಾರೆ. ಇನ್ನು ದೊಡ್ಡವರೇನು ಮೈತ್ರಿ ಹಾಕೊಂಡ್ಬಿಟ್ರು, ಆದ್ರೆ BY ವಿಜಯೇಂದ್ರ ಅವರು ಯಾಕೋ JDS ಅನ್ನ ನೋಡ್ತಾನೆ ಇರಲಿಲ್ಲ, JDS ಕಡೆ ತಿರುಗ್ತಾನೂ ಇರಲಿಲ್ಲ. ಯಾವುದೇ ಕಾರ್ಯಕ್ರಮ ಇತ್ತು ಅಂತಂದ್ರೆ JDS ಅನ್ನ ಕರೀತಾನೆ ಇರಲಿಲ್ಲ. ಆದ್ರೆ ಈಗ ಎಚ್ಚೆತ್ತುಕೊಂಡಿದ್ದಾರೆ. 2028ರ ಚುನಾವಣೆಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ BY ವಿಜಯೇಂದ್ರ ಕೂತ್ಕೊಂಡಂಗೆ ಕಾಣಿಸ್ತಾ ಇದೆ. ಇನ್ನು ಹೈಕಮಾಂಡ್ ನಿಂದ, ಬಿಜೆಪಿ ಹೈಕಮಾಂಡ್ ನಿಂದ BY ವಿಜಯೇಂದ್ರ ಅವರಿಗೆ ನೀವು JDS ಅನ್ನ ಹತ್ತಿರ ತೆಗೆದುಕೊಳ್ಳದೆ ಹೋದ್ರೆ ನಿಮ್ಮ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕಳೆದುಕೊಳ್ತೀರಾ ಎನ್ನುವಂತಹ ಮಾತುಗಳು ಕೇಳಿ ಬಂದಿರೋದ್ರಿಂದ BY ವಿಜಯೇಂದ್ರ ಅವರು ಶತಾಯ ನಮ್ಮ ಮುನಿಸನ್ನ ಸೈಡಿಗಿಟ್ಟು ಈಗ JDS ಕಡೆಗೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಬಿಜೆಪಿ ಮತ್ತು JDS ಮೈತ್ರಿ ಗಟ್ಟಿಗೊಳಿಸುವಂತಹ ನಿಟ್ಟಿನಲ್ಲಿ ಸಮನ್ವಯ ಸಮಿತಿಯನ್ನ ರಚನೆ ಮಾಡುವ ನಿಟ್ಟಿನಲ್ಲಿಯೂ ಕೂಡ ಪ್ರಯತ್ನಗಳು ಶುರುವಾಗ್ತಾ ಇರುವಂತದ್ದು. ಈ ನಡುವೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಭೇಟಿಯನ್ನ ಮಾಡಿ ಮಾತುಕತೆಯನ್ನ ಮಾಡಿದ್ದಾರೆ. ಇದೇ ವಿಚಾರ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಇಷ್ಟು ದಿನ ಮೈತ್ರಿ ಆದ್ರೂ ಕೂಡ BY ವಿಜಯೇಂದ್ರ ಅವರು ಎಲ್ಲೂ ಕೂಡ JDS ನ ಪರವಾಗಿ ಮಾತನಾಡ್ಕಂತ ಬಂದಿಲ್ಲ. ನೀವು ಅಬ್ಸರ್ವ್ ಮಾಡಿದ್ದೀರಾ? ಆದ್ರೆ ಈಗ JDS ಜೊತೆಗೆ ಇವರು ಕಾಣಿಸಿಕೊಂಡಿದ್ದು ಸಾಕಷ್ಟು ಕುತೂಹಲವನ್ನ ಹುಟ್ಟಿಸಿದೆ. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವಂತಹ ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟಿನ ಹೋರಾಟವನ್ನು ನಡೆಸಲಿಕ್ಕೆ ಬಿಜೆಪಿ ಹಾಗೂ JDS ನಿರ್ಧಾರವನ್ನು ಮಾಡಿಕೊಂಡಿದೆ. ಆದ್ರೆ ಎರಡು ಮಿತ್ರ ಪಕ್ಷಗಳಲ್ಲಿ ಗೊಂದಲಕ್ಕೆ ಪರಿಹಾರ ಸಿಕ್ಕಿಲ್ಲ. ಇನ್ನು ಅಲ್ಲ, ಏನಾಗುತ್ತೆ ಅಂತಂದ್ರೆ ದೊಡ್ಡವರು ಏನ್ ಮೈತ್ರಿ ಮಾಡ್ಕೊಳ್ತಾನೋ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಕಾರ್ಯಕರ್ತರು ಮೈತ್ರಿ ಮಾಡ್ಕೊಳ್ಳಲ್ಲ. ಅವರಿಗೆ JDS ಅಂದ್ರೇನೆ ದ್ವೇಷ, JDS ಅವರಿಗೆ ಬಿಜೆಪಿ ಅಂದ್ರೆ ದ್ವೇಷ ಇರ್ತವೆ. ಕೆಲವೊಂದು ವಿಚಾರಗಳು ಕೆಲವೊಂದು ಜಾಗಗಳಲ್ಲಿ, ಸ್ಥಳಗಳಲ್ಲಿ, ಊರುಗಳಲ್ಲಿ ಮೈತ್ರಿ ಹಾಕೊಂಡ್ಬಿಡ್ತವೆ. ಆದರೆ ಆಲ್ಮೋಸ್ಟ್ ಆಲ್ ಮೈತ್ರಿ ಆಗೋದು JDS ಮತ್ತು ಬಿಜೆಪಿ ಕಾರ್ಯಕರ್ತರು ಸ್ವಲ್ಪ ಡೌಟ್ ಆಗಿರುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಎರಡು ಪಕ್ಷಗಳ ಒಟ್ಟಿನಿಂದ ಹೋರಾಟವನ್ನ ನಡೆಸಿದ್ರು. ಆದರೆ ನಂತರದಲ್ಲಿ ಮೈತ್ರಿಯಲ್ಲಿ ವಿಶ್ವಾಸ ಕ್ಷೀಣಿಸಿದೆ ಅನ್ನುವಂತಹ ಅಭಿಪ್ರಾಯ ಕೂಡ ಇತ್ತು. ಇದೀಗ ಸಮನ್ವಯ ಮೂಡಿಸುವಂತಹ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನ ಎರಡೂ ಪಕ್ಷಗಳು ಇಡ್ತಾ ಇದೆ. ದೋಸ್ತಿ ಸ್ಥಿತಿ ಏನು ಅನ್ನೋದನ್ನ ನೋಡೋದಾದ್ರೆ ರಾಜ್ಯದಲ್ಲಿ JDS ಪ್ರಾಬಲ್ಯ ಕುಸಿತಾ ಇದೆ. 18 ಸ್ಥಾನಗಳನ್ನ ಹೊಂದಿದೆ JDS. ಹಳೆ ಮೈಸೂರು ಭಾಗಗಳಲ್ಲಿ ತಮ್ಮದೇ ಧ್ವಜವನ್ನ ಸ್ಥಾಪನೆ ಮಾಡಿದೆ. ಹಾಗೆ ಆಂತರಿಕವಾಗಿಯೂ ಕೂಡ ಸಾಕಷ್ಟು ಗೊಂದಲ ಕೂಡ ಇದೆ. JDS ಶಾಸಕರಾಗಿರುವಂತಹ GT ದೇವೇಗೌಡರು ಹಾಗೂ ಹರೀಶ್ ಅವರು ಪಕ್ಷದ ಚಟುವಟಿಕೆಗಳಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೆಲವು ಶಾಸಕರಿಗೆ ಮೈತ್ರಿ ಬಗ್ಗೆ ಅಸಮ್ಮತಿಯೂ ಕೂಡ ಇದೆ. ಹೀಗೆ ಸಾಕಷ್ಟು ಗೊಂದಲಗಳು ತೀವ್ರವಾಗಿತ್ತು. ಇನ್ನು ಮೈತ್ರಿಯಿಂದ ಪ್ರಾಬಲ್ಯಕ್ಕೆ ಧಕ್ಕೆ ಕೂಡ ಆಯಿತು. ರಾಜ್ಯದಲ್ಲಿ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಶಕ್ತಿಯನ್ನ ಹೊಂದಿದೆ. ಆದರೆ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ರಾಜಕೀಯ ಶಕ್ತಿ ಇಲ್ಲವೇ ಇಲ್ಲ. ಇದೀಗ JDS ಹಾಗೂ ಬಿಜೆಪಿ ಮೈತ್ರಿಯಿಂದಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತಮ್ಮ ಪ್ರಾಬಲ್ಯವನ್ನ ವಿಸ್ತರಣೆ ಮಾಡುತ್ತಾ ಇದೆ. ಇದು JDSಗೆ ಸ್ವಲ್ಪ ತಲೆನೋವಾಗಿದೆ. ಯಾವ ವಿಚಾರ ಗೊತ್ತಾ ಇದು? ನಾನು ಹೇಳ್ತಾ ಇರೋದು, ಮದ್ದೂರಿನಲ್ಲಿ ಗಲಾಟೆ ಆಯ್ತಲ್ಲ. ಮದ್ದೂರಿನಲ್ಲಿ ಗಲಾಟೆ ಆದಾಗ ಅಲ್ಲಿ JDS ಒಂದು ಕೈ ಚಳಕವೇ ಇತ್ತು, ಬಿಜೆಪಿ ಅವರದ್ದು ಜಾಸ್ತಿ ಇರಲಿಲ್ಲ. ಆದರೆ ನಡೆದಂತಹ ಗಣೇಶನ ವಿಸರ್ಜನೆ ಕಾರ್ಯಕ್ರಮದ ಒಂದು ಗೊಂದಲದಲ್ಲಿ ಮದ್ದೂರಿನಲ್ಲಿ ಲಗ್ಗೆ ಇಟ್ಟಿತ್ತು ಕೇಸರಿ ಶಾಲುಗಳು ಅಲ್ಲಿ ರಾರಾಜಿಸಿದ್ವು. ಇದು ಸ್ವಲ್ಪ JDSಗೆ ಈಗ ತಲೆನೋವು ಆಗ್ತಾ ಇದೆ. ಹಳೆ ಮೈಸೂರು ಭಾಗವನ್ನೂ ಕೂಡ ಇವ್ರು ಕಿತ್ಕೊಂಡ್ಬಿಡ್ತಾರಾ ಅನ್ನುವಂಥದ್ದು. ಮೂಡಾಗರಣದ ವಿರುದ್ಧ ಪಾದಯಾತ್ರೆಯ ಸಂದರ್ಭದಲ್ಲೂ ಕೂಡ ಬಿಜೆಪಿ ಪ್ರಯತ್ನವನ್ನ ನಡೆಸಿತ್ತು. ಪಾದಯಾತ್ರೆಯಲ್ಲಿ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಲಿಕ್ಕೆ ಎರಡೂ ಪಕ್ಷಗಳ ಪ್ರಯತ್ನ ಕೂಡ ನಡೆಸಿತ್ತು. ಅಂತರದಲ್ಲಿ ಮಂಡ್ಯ ಭಾಗದಲ್ಲಿ ನಡೆದಂತಹ ಮತೀಯ ಸಂಘರ್ಷದ ಸಂದರ್ಭದಲ್ಲಿ ಬಿಜೆಪಿ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡಿರುವಂಥದ್ದು.
ಈ ಒಂದು ಗಲಾಟೆಯ ವಿರುದ್ಧ ನಡೆದಂತಹ ಪ್ರತಿಭಟನೆಯಲ್ಲಿ ಜೆಡಿಎಸ್ ಶಕ್ತಿ ಕೇಂದ್ರದಲ್ಲಿ ಬಿಜೆಪಿಯ ಕೇಸರಿ ಬಣ್ಣ ರಾರಾಜಿಸಿತ್ತು. ಕೇಸರಿ ಶಾಲನ್ನು ಹಾಕೊಂಡಿದ್ರು. ಕೇಸರಿ ಶಾಲುಗಳ ರಾರಾಜಿಸಿದ್ದನ್ನು ನೋಡಿ ಹಳೆ ಮೈಸೂರು ಭಾಗಗಳಲ್ಲಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ರು. ಕೇಸರಿ ಶಾಲುಗಳು ಬಂದಿದೆ. ಹಳೆ ಮೈಸೂರು ಭಾಗ ಅಂತಂದ್ರೆ ಅದು ಜೆಡಿಎಸ್ ಬೆಲ್ಟ್, ಅದು ಅಂದ್ರೆ ಬಿಜೆಪಿ ಬೆಲ್ಟ್ ಆಗಿ ಹೋಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ತಲೆಗೆಡಿಸ್ಕೊಂಡಿದ್ದು ಕೂಡ ಇದೆ. ಇದು ಹೀಗೆ ಮುಂದುವರೆದರೆ ಜೆಡಿಎಸ್ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ತಾ ಇದೆ ಎನ್ನುವಂತಹ ಭಯ ಹಲವು ಶಾಸಕರಿತ್ತು. ಆದ್ರೆ ಯಾರೂ ಬಹಿರಂಗವಾಗಿ ಇದರ ಬಗ್ಗೆ ಮಾತನಾಡ್ಲಿಕ್ಕೆ ಸಿದ್ಧವಾಗಿರಲಿಲ್ಲ. ಪ್ರತ್ಯೇಕ ಹೋರಾಟ ಇಷ್ಟೇ ಅಲ್ಲದೆ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಹೋರಾಟ ನಡೀತಿದೆ. ಅದೇ ಇದರಲ್ಲಿ ಜೆಡಿಎಸ್ ಪಾಲುದಾರಿಕೆ ಇರಲಿಲ್ಲ. ಹೀಗಾಗಿ ಜೆಡಿಎಸ್ ಕೂಡ ಪ್ರತ್ಯೇಕ ಹೋರಾಟವನ್ನ ನಡೆಸ್ತಾ ಇದೆ. ಎರಡು ಪಕ್ಷಗಳ ಪ್ರತ್ಯೇಕ ಹೋರಾಟವು ಮೈತ್ರಿಯಲ್ಲಿ ಸಮನ್ವತೆಯ ಕೊರತೆ ಇರುವುದನ್ನ ಎತ್ತಿ ತೋರಿಸ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಸಮನ್ವಯತೆ ಮೂಡಿರುವ ನಿಟ್ಟಿನಲ್ಲಿ ಉಭಯ ಪಕ್ಷಗಳ ನಾಯಕರು ಮುಂದಾಗಿದ್ದಾರೆ. ಸಮನ್ವಯ ಸಮಿತಿಯನ್ನ ರಚನೆ ಮಾಡುವಂತಹ ಮೂಲಕ ಗೊಂದಲ ಪರಿಹಾರಕ್ಕಾಗಿ ಮಾರ್ಗೋಪಾಯ ಹುಡುಕೊಳ್ಳುವಂತಹ ನಿರ್ಧಾರವನ್ನ ಅವರು ಮಾಡಿದ್ದಾರೆ. ಸೊ ಇಬ್ರು ಕೂಡ ಚೊಚ್ಚಕಿಂದ ಮಾಡಿದ್ದಾರೆ. ಎಲ್ಲೂ ಕೂಡ ಯಾವ ಕಾರ್ಯಕರ್ತರಿಗೂ ಬೇಜಾರಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎರಡೂ ಪಕ್ಷ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷ ತಾವು ಇಬ್ರು ಜೊತೆಯಾಗಿದ್ದೇವೆ ಅನ್ನುವಂತಹ ಸಾರ್ಲಿಕ್ಕೆ ಸಾಕಷ್ಟು ಉಪಾಯವನ್ನ ಮಾಡಿಟ್ಟುಕೊಂಡಿದೆ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.